ಸನ್ಮಾನ್ಯ ರಾಹುಲ್ ಗಾಂಧಿ ಅವರನ್ನ ನಮ್ಮ ಮುಂದಿನ ಭವಿಷ್ಯದ ಪ್ರಧಾನಿ ಅಂತ ನಾವು ನಂಬಿಕೊಂಡು ಅವರನ್ನ ನಾವು ಅತ್ಯಂತ ಗೌರವಯುತವಾಗಿ ನೋಡ್ತಾ ಇದ್ದೀವಿ. ಈ ಬಿಜೆಪಿ ಅವರು ಅವ್ರನ್ನ ಪಪ್ಪು ಅಪರೂಪದ ಅಂತ ಹಿಂಸೆಗೆ ಕೊಟ್ಟಿದ್ದಾರೆ. ಒಂದು ವೇಳೆ ರಾಹುಲ್ ಗಾಂಧಿ ಅವರೇನಾದ್ರು ಈ ತರ ನಿರ್ಧಾರಗಳ ತಗೊಳ್ಳೋದಾದ್ರೆ ಬಿಜೆಪಿ ಹೇಳೋದು ಮಾತ್ರ ತಾವೇ ಸತ್ಯ ಮಾಡ್ಕೊತಾರೆ ಅಂತ ನಾನು ಹೇಳಕ್ ಬಯಸ್ತಾ ಇದ್ದೀನಿ. ನಮಗೆ ಈಗ ಒಂದು ಆತಂಕ ಎದುರಾಗಿದೆ ನಿನ್ನೆಯಿಂದ ಈಚೆಗೆ. ಇದೇನಪ್ಪಾ ಅಂತಂದ್ರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಬಿಡ್ತಾರಂತೆ, ಹೈಕಮಾಂಡ್ ಅವರು ರಾಜೀನಾಮೆ ಕೇಳಿದ್ರಂತೆ. ಅದು ಕಂತೆಗಳ ಹಾಗೆ ಉಳ್ಕೊಳ್ಳಿ ಅಂತ ನಮ್ಮ ಆಶೆಯನ್ನು ವ್ಯಕ್ತಪಡಿಸ್ತಾ, ಹಿಂದುಳಿದ ವರ್ಗ ಅಥವಾ OBC ಐಕಾನ್ ಆಗಿ ಹೊರಹೊಮ್ಮಬೇಕು ಅಂತ ರಾಷ್ಟ್ರ ಮಟ್ಟದಲ್ಲಿ ಹೊರಟಿರೋ ಇವರು ಒಬ್ಬ OBC ಒಬ್ಬ ದೈತ್ಯ ಶಕ್ತಿ ಅಹಿಂದ ನಾಯಕನನ್ನ ಕೆಳಗೆ ಇಳಿಸುವಂತಹ ಅವಶ್ಯಕತೆ ಆದರೂ ಏನಿದೆ ಕಾಂಗ್ರೆಸ್ ಪಕ್ಷಕ್ಕೆ? ಒಂದೇದು. ಎರಡನೇದು, ಸಿದ್ದರಾಮಯ್ಯನವ್ರನ್ನ ಯಾವ ಕಾರಣಕ್ಕೆ ಅವ್ರನ್ನ ರಾಜೀನಾಮೆ ಕೇಳ್ತಾ ಇದ್ರೆ? ಒಂದು ವೇಳೆ ಮಾಧ್ಯಮ ಮಿತ್ರರಲ್ಲಿ ನಿಮ್ಮಲ್ಲಿ ಹರಿದಾಡ್ತಕ್ಕಂಥ ಸುದ್ದಿಗಳೇನಾದ್ರು ಸತ್ಯ ಆದ್ರೆ ನಾನು ಅಹಿಂದ ಸಂಘಟನೆಯ ರಾಜ್ಯಾಧ್ಯಕ್ಷನಾಗಿ, ಯುವ ಘಟಕದ ರಾಜ್ಯಾಧ್ಯಕ್ಷನಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸ್ಪಷ್ಟವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಮುಂಬರುವ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಇವನ್ GBA ಮಕಾಡೆಮಲ್ ಹೋಯ್ತ ಕಾಂಗ್ರೆಸ್ ಪಕ್ಷ ಖಂಡಿತವಲ್ಲ ಅಹಿಂದ ಖಂಡಿತ ನುಚ್ಚು ನೂರಾಗ್ತವೆ, 7 ಹೆಸರಿಲ್ದಾಗ ಆಗ್ತವೆ. ಅದು ಸ್ಪಷ್ಟ. ಇದು ನಾನು ಹೇಳ್ತಾ ಇದ್ರೆ ನಾನೇ ಬಹಳ ದೊಡ್ಡ ರಾಜಕಾರಣಿ ಅಂತ ಹೇಳ್ತಾ ಇಲ್ಲ, ನಾನು ಸಾರ್ವಜನಿಕರ ಜೀವನದಲ್ಲಿ ಇದ್ದೀನಿ. ಪ್ರತಿಯೊಬ್ಬ ಜನರ ಭಾವನೆಗಳಾಗಿದೆ. ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷದ ದೈತ್ಯ ಶಕ್ತಿ ಯಾವ ಕಾರಣ ಸ್ವಾಮಿ ಹೇಳಿ, ಕಾರಣ ಕೊಡಿ. ಅದರಿಂದ ಇದು ಅತ್ಯಂತ ಸೂಕ್ಷ್ಮವಾದ ವಿಚಾರ. ಇಡೀ ರಾಜ್ಯ ದಂಗೆ ಹೇಳುತ್ತೆ ಅಂತಂದ್ರೆ ರಕ್ತ ಕ್ರಾಂತಿ ಅಲ್ಲ, ಮತಕ್ರಾಂತಿಯ ಮುಖಾಂತರ ಕಾಂಗ್ರೆಸ್ ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ, ಮುಂದಿನ ಚುನಾವಣೆಗಳಲ್ಲಿ ತಕ್ಕ ಪಾಠವನ್ನು ಉತ್ತರ ಕೊಟ್ಟೇ ಕೊಡ್ತಾರ. ಕೇಂದ್ರದ 3 ದಶಕಗಳ ಅಸಹಕಾರದ ನಡುವೆ ಕೂಡ ಯಾವುದೇ ಚ್ಯುತಿ ಬರದ ರೀತಿಯಲ್ಲಿ ರಾಜ್ಯದ ಕಟ್ಟ ಕಡೆಯ ಒಂದು ಮಹಿಳೆಯರಿಗೂ ಕೂಡ ಪಂಚ ಗ್ಯಾರಂಟಿಗಳನ್ನು ತಲುಪಿಸುವಂತಹ ಮೂಲಕ ನಾಡಿನ ಪ್ರತಿ ಮನೆಗಳಲ್ಲೂ ಹೆಸರುವಾಸಿಯಾಗಿದ್ದಾರೆ. ಕರ್ನಾಟಕ ರಾಜ್ಯದ 7.5 ಕೋಟಿ ಜನತೆಗೆ ಮಾಧ್ಯಮ ಮಿತ್ರರ ಮುಖಾಂತರ ನಾನು ತಿಳಿಯಬಯಸುವುದೇನೆಂದರೆ, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಸಾಮಾಜಿಕ ನ್ಯಾಯದ ಅಧಿಕಾರರು ಮತ್ತು ಅಹಿಂದ ವರ್ಗದ ದೈತ್ಯ ಶಕ್ತಿ ಅಂತ ತಮ್ಮೆಲ್ಲರಿಗೂ ಮಾಧ್ಯಮದ ಮುಖಾಂತರ ಹಾಗೂ ಜನರ ಆಶಯದಲ್ಲಿ ಅವರು ಮನೆ ಮಾತಾಗಿದ್ದಾರೆ. ಸೊ ಹೀಗಾಗಿ ಅವರ ಬದ್ಧತೆಗೋಸ್ಕರ ಹಿಂದುಳಿದ ವರ್ಗದ ಆಯೋಗದ ವತಿಯಿಂದ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆಗಳನ್ನು ನಡೆಸಿ ಇನ್ನೇನೋ ಅವರ ಕೈಗೆ ಬಂದಿದೆ. ಇಂದು ನಾಳೆ ಈಗ ಆಲ್ರೆಡಿ ಸಮೀಕ್ಷೆ ವರದಿ ಅವರ ಕೈಯಲ್ಲಿ ಬಂದಿದೆ. ಒಂದೇದು. ಎರಡನೇದು, ಪಂಚ ಗ್ಯಾರಂಟಿಗಳನ್ನ ಪ್ರತಿಯೊಂದು ಮನೆಗಳಿಗೂ ತಲುಪುವಂತ ಮಾಡಿ ಕೇಂದ್ರದ 3 ದಶಕಗಳ ಅಸಹಕಾರದ ನಡುವೆ ಕೂಡ ಯಾವುದೇ ಚ್ಯುತಿ ಬರದ ರೀತಿಯಲ್ಲಿ ರಾಜ್ಯದ ಕಟ್ಟ ಕಡೆಯ ಒಂದು ಮಹಿಳೆಯರಿಗೂ ಕೂಡ ಪಂಚ ಗ್ಯಾರಂಟಿಗಳನ್ನು ತಲುಪಿಸುವಂತಹ ಮೂಲಕ ನಾಡಿನ ಪ್ರತಿ ಮನೆಗಳಲ್ಲೂ ಹೆಸರುವಾಸಿಯಾಗಿದ್ದಾರೆ. ಎರಡನೇದಾಗಿ, ಇಡೀ ಇಂಥ ಸಂದಿಗ್ಧ ಯುದ್ಧ ಮತ್ತು ಇಂಥ ಆರ್ಥಿಕ ಪರಿಸ್ಥಿತಿ ದೇಶ ಎದುರಿಸ್ತಿದ್ರು ಕೂಡ ಕರ್ನಾಟಕ ಸರ್ಕಾರದಲ್ಲಿ ಘನವೆತ್ತ ಮುಖ್ಯಮಂತ್ರಿಗಳು ಯಾವುದೇ ಆರ್ಥಿಕ ಪ್ರಗತಿಗಳಿಗಾಗಲಿ ಅಭಿವೃದ್ಧಿ ಕಾರ್ಯಕ್ರಮಗಳಿಗಾಗಲಿ ಯಾವುದೇ ವಿಧವಾದ ಚ್ಯುತಿ ಬರದ ರೀತಿಯಲ್ಲಿ ತಮ್ಮ ಮುತ್ಸದ್ದಿತನದ ಹಿರಿತನದ ಆಧಾರದ ಮೇಲೆ ಮತ್ತು ಬುದ್ಧ, ಬಸವ, ಅಂಬೇಡ್ಕರ್ ತತ್ವಗಳನ್ನು ಪಾಲನೆ ಮಾಡಿಕೊಂಡು ಬಂದು ರಾಜ್ಯದ ಒಂದು ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಎನ್ನುವ ದೇಯೋದ್ದೇಶ ಇಟ್ಟುಕೊಂಡು ಪ್ರತಿಯೊಂದು ಸಮುದಾಯದ ಪರವಾಗಿ ಕೂಡ ಅಹಿಂದ ಶೋಷಿತ ಶ್ರಮಿಕ ವರ್ಗಗಳ ಜೊತೆಗೆ ಮುಂಚೂಣಿ ವರ್ಗಗಳಿಗೂ ಕೂಡ ಯಾವುದೇ ಅಂಥ ಬಿಲ್ಡರ್ಗಳಾಗಲಿ ಮತ್ತು ಒಂದು ಕೈಗಾರಿಕಾ ಎನ್ಕ್ಲೇವ್ಗಳಿಗಾಗಲಿ ಸಂಪೂರ್ಣವಾಗಿ ರಾಷ್ಟ್ರ ಮಟ್ಟದಲ್ಲಿ ಸಿಲಿಕಾನ್ ವ್ಯಾಲಿಯಿಂದ ವಿಶ್ವವಿಖ್ಯಾತವಾಗಿ ನಮ್ಮ ರಾಜ್ಯವನ್ನು ಮುಂಚೂಣಿಗೆ ತರಲು ಅವಿರತ ಶ್ರಮ ಪಟ್ಟಿದ್ದಾರೆ. ನಮಗೆ ಈಗ ಒಂದು ಆತಂಕ ಎದುರಾಗಿದೆ ನಿನ್ನೆಯಿಂದ ಈಚೆಗೆ. ಇದೇನಪ್ಪ ಅಂತಂದರೆ, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಬಿಡ್ತಾರಂತೆ, ಹೈಕಮಾಂಡ್ ಅವರು ರಾಜೀನಾಮೆ ಕೇಳಿದ್ರಂತೆ. ಅದು ಕಂತೆಗಳ ಹಾಗೆ ಉಳ್ಕೊಳ್ಳಿ ಅಂತ ನಮ್ಮ ಆಶೆಯನ್ನು ವ್ಯಕ್ತಪಡಿಸ್ತಾ, ಒಂದು ವೇಳೆ ನಾವು ಸನ್ಮಾನ್ಯ ರಾಹುಲ್ ಗಾಂಧಿ ಅವರನ್ನ ನಮ್ಮ ಮುಂದಿನ ಭವಿಷ್ಯದ ಪ್ರಧಾನಿ ಅಂತ ನಾವು ನಂಬಿಕೊಂಡು ಅವರನ್ನು ನಾವು ಅತ್ಯಂತ ಗೌರವಯುತವಾಗಿ ನೋಡ್ತಾ ಇದ್ದೀವಿ. ಈ BJP ಅವರು ಅವ್ರನ್ನ ಪಪ್ಪು ಅಪರೂಪದ ಅಂತ ಬಿಂಬಿಸಕ್ಕೆ ಹೊರಟಿದ್ದಾರೆ. ಒಂದು ವೇಳೆ ರಾಹುಲ್ ಗಾಂಧಿ ಅವರೇನಾದ್ರು ಈ ಥರ ನಿರ್ಧಾರಗಳ ತಗೊಳ್ಳೋದಾದರೆ BJP ಹೇಳೋದು ಮಾತ್ರ ತಾವೇ ಸತ್ಯ ಮಾಡ್ಕೊತಾರೆ ಅಂತ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಒಂದೇದು, ಯಾಕೆ ಅಂದರೆ ಇವರೇನೇ ಕೂಡ ಹಿಂದುಳಿದ ವರ್ಗ ಅಥವಾ OBC ಐಕಾನ್ ಆಗಿ ಹೊರಹೊಮ್ಮಬೇಕು ಅಂತ ರಾಷ್ಟ್ರ ಮಟ್ಟದಲ್ಲಿ ಹೊರಟಿರೋ ಇವರು ಒಬ್ಬ OBC ಒಬ್ಬ ದೈತ್ಯ ಶಕ್ತಿ ಅಹಿಂದ ನಾಯಕನನ್ನು ಕೆಳಗೆ ಇಳಿಸುವಂತಹ ಅವಶ್ಯಕತೆ ಆದರೂ ಏನಿದೆ ಕಾಂಗ್ರೆಸ್ ಪಕ್ಷಕ್ಕೆ? ಒಂದೇದು. ಎರಡನೇದು, ಸಿದ್ದರಾಮಯ್ಯನವ್ರನ್ನ ಯಾವ ಕಾರಣಕ್ಕೆ ಅವ್ರನ್ನ ರಾಜೀನಾಮೆ ಕೇಳ್ತಾ ಇದ್ರಿ?
ಏನಾದ್ರು ಗ್ಯಾರಂಟಿಗಳನ್ನು ಸಮರ್ಪಕವಾಗಿ ನಿರ್ವಹಿಸಿದ್ರಲ್ಲ ಆ ಕಾರಣ ಕೇಳ್ತಾ ಇದ್ದೀರಾ, ಅಥವಾ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಎಂಬ ದೇಹೋದ್ದೇಶದಿಂದ ಸರ್ವ ಜನಾಂಗಕ್ಕೂ ಕೂಡ ಒಂದು ಮನೆ ಬಾಗಿಲಿಗೂ ಕೂಡ ಅವರ ಎಲ್ಲ ಯೋಜನೆಗಳನ್ನು ತಲುಪಿಸ್ತಾ ಇದ್ದಾರಲ್ಲ ಆ ಕಾರಣ ಕೇಳ್ತಾ ಇದ್ದೀರಾ, ಅಥವಾ ಎಲ್ಲ ಸಮುದಾಯದ ಸಣ್ಣ ಪುಟ್ಟ ಸಮುದಾಯಗಳನ್ನು ಕೂಡ ಶಾಸಕರನ್ನು ಕೂಡ ಮಂತ್ರಿಮಂಡಲಕ್ಕೆ ಸೇರಿಸ್ಕೊಂಡು ಕೊನೆ ಪಕ್ಷ ಒಂದು ದೊಡ್ಡ ನಿಗಮ ಮಂಡಳಿಗೆ ಸ್ಥಾನಗಳೆಲ್ಲ ಕೊಟ್ಟು ಅವರೆಲ್ಲರನ್ನೂ ಗೌರವಿತವಾಗಿ ಸಮರ್ಪಕವಾಗಿ ಪ್ರತಿಯೊಂದು ಕ್ಷೇತ್ರಗಳಿಗೂ ಎಲ್ಲ ಪಕ್ಷದ ಶಾಸಕರ ಕ್ಷೇತ್ರಗಳಿಗೂ ಅನುದಾನವನ್ನು ಇಂಥ ಗ್ಯಾರಂಟಿಗಳ ನಡುವೆಯೂ ಕೂಡ ಇಷ್ಟು ಅನುದಾನಗಳನ್ನು ಸಮರ್ಪಕವಾಗಿ ನೀಡಿ ಇದೇ BJP ಸರ್ಕಾರದವರು ಎಲ್ಲ ಕಣ್ಣು ದೃಷ್ಟಿಗಳನ್ನು ಆಯಿಸಿ ಇವ್ರನ್ನ ಯಾವುದಾದ್ರೂ ಒಂದು ಇಕ್ಕಟ್ಟಿಗೆ ಸಿಕ್ಕಿಸಿ ಮುಖ್ಯಮಂತ್ರಿ ಸ್ಥಾನದಿಂದ ಇವ್ರಿಗೆ ಕಪ್ಪು ಚುಕ್ಕೆ ತರಬೇಕು. ಇವ್ರನ್ನ ಮುಂದೆ ಬಿಟ್ಟರೆ ನಮಗೆ ಕರ್ನಾಟಕದಲ್ಲಿ ಎಲ್ಲ ಮುಂದೆ ದೇಶದಲ್ಲಿ ಕೂಡ ಇವರ ನಾಯಕತ್ವದ ಹಿಂದೆ ಹೋಗುತ್ತೆ, ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಒಂದೇ ಕಾರಣದಿಂದ ಸಿದ್ದರಾಮಯ್ಯನಿಗೆ ಮೂಢ ಹಗರಣ ಏನೇನೋ ವಾಲ್ಮೀಕಿ ಹಗರಣ ಈ ಥರ ಎಲ್ಲನೂ ಕೂಡ ಶೋಧನೆ ಮಾಡಿದ್ರು ಕೂಡ ಯಾವುದಕ್ಕೂ ಕೂಡ ಇವರು ಶ್ರೀರಾಮಚಂದ್ರ ಯಾಗೆ ವನವಾಸ ಅನುಭವಿಸ್ಕೊಂಡು ವಾಪಸ್ ಬಂದು ಅದೇ ಥರ ಪಟ್ಟಾಭಿಷೇಕದಲ್ಲೇ ಉಳ್ಕೊಂಡ್ರು. ಆದರೆ ಕಾಂಗ್ರೆಸ್ ಪಕ್ಷ ಯಾವ ಕಾರಣಕ್ಕಾಗಿ ಇವ್ರನ್ನ ರಾಜೀನಾಮೆ ಕೇಳ್ತಾ ಇದ್ದಾರೆ ಅದು ಅರ್ಥ ಆಗಲ್ಲ. ಒಂಥರನ ನೆನೆಸ್ಕೊಂಡ್ರೆ ನಗು ಬರುತ್ತೆ. ಕಾಂಗ್ರೆಸ್ ಪಕ್ಷ ಇದೇ ಒಂದು ವೇಳೆ ಮಾಧ್ಯಮ ಮಿತ್ರರಲ್ಲಿ ನಿಮ್ಮಲ್ಲಿ ಹರಿದಾಡ್ತಕ್ಕಂಥ ಸುದ್ದಿಗಳೇನಾದ್ರು ಸತ್ಯ ಆಗದೆ ಆದರೆ ನಾನು ಅಹಿಂದ ಸಂಘಟನೆಯ ರಾಜ್ಯಾಧ್ಯಕ್ಷನಾಗಿ ಯುವ ಘಟಕದ ರಾಜ್ಯಾಧ್ಯಕ್ಷನಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸ್ಪಷ್ಟವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಮುಂಬರುವ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಈವನ್ GBA ಮಕಾಡೆ ಮಲಗೋಯ್ತೆ ಕಾಂಗ್ರೆಸ್ ಪಕ್ಷ, ಅದರಲ್ಲಿ ಎರಡು ಮಾತೇ ಇಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷ 136 ಸೀಟ್ ಗೆದ್ದಿರೋದು ಯಾವುದೇ ಒಬ್ಬ ವ್ಯಕ್ತಿಯಿಂದಲ್ಲ, ಸಂಪೂರ್ಣ ಅಹಿಂದ ಶ್ರಮಿಕ ಶೋಷಿತ ಅಹಿಂದ ವರ್ಗಗಳು ನಮ್ಮ ನಾಯಕರು ಸಿದ್ದರಾಮಯ್ಯನವರು ಇದ್ದಾರೆ. ಇನ್ನು ಏಕಮಾತ್ರ ಕಾರಣಕ್ಕೆ ಓಟನ್ನು ಹಚ್ಚುತ್ತಿರೋದು. ನಿಮಗೇನಾದ್ರು ಪರೀಕ್ಷೆ ಮಾಡಬೇಕಾ? ಜಸ್ಟ್ ನೆಕ್ಸ್ಟ್ ಎಲೆಕ್ಷನ್ ಜಸ್ಟ್ ಕಾದು ನೋಡಿ ಯಾವ ರೀತಿ ನಿಮ್ಮ ಕಾಂಗ್ರೆಸ್ ಪಕ್ಷ ನೆಲ ಕಚ್ಚುತ್ತೆ ಅನ್ನೋದನ್ನ ನೀವೇನು ಮರಣ ಶಾಸನ ಹೊಡ್ಕೊತಾ ಇದ್ರಿ. ದಯಮಾಡಿ ಈಗಲೂ ಕೂಡ ನಿಮಗೆ ಕಾಲ ಮಿಂಚಿಲ್ಲ. ರಾಜ್ಯದ ದುರಿನ ನಾಯಕರು, ಹಿಂದುಳಿದ ವರ್ಗ ನಾಯಕರು ಎಲ್ಲರೂ ಕೂಡ ಈಗ ಇನ್ನೂ ಸಮಯಾವಕಾಶ ನಿಮಗಿದೆ. ಸ್ಪಷ್ಟವಾಗಿ ಈಗ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನಿಗೆ ಗೊತ್ತು ಯಾವ ಬೀದಿಲಿ ಯಾವ ಬೂತಲ್ಲಿ ಎಷ್ಟು ಓಟ್ ಬರುತ್ತೆ, ಯಾವ ಪಕ್ಷಕ್ಕೆ ಓಟ್ ಬರುತ್ತೆ ಅಂತ ಗೊತ್ತು. ಆದರೆ ಹಿಂದುಳಿದ ವರ್ಗದ ಮತಗಳು, ದಲಿತರು, ಶೋಷಿತರು, ಶ್ರಮಿಕರು ಇರೋ ಮತಗಳು ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟು ಮತಗಳು ಬಂದಿದೆ? ಯಾಕೆ ಬಂದಿದೆ? ಕಾರಣ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಾರೆ, ನಮಗೆ ಒಂದು ಸಾಮಾಜಿಕ ನ್ಯಾಯ ಕೊಡ್ತಾರೆ, ನಮ್ಮ ಧ್ವನಿಯಾಗಿ ನಿಲ್ತಾರೆ, ನಮ್ಮ ಸಮುದಾಯಗಳ ಧ್ವನಿಯಾಗಿ ನಿಲ್ತಾರೆ ಎನ್ನೋ ಏಕಮಾತ್ರ ಕಾರಣಕ್ಕೆ ಸಿದ್ದರಾಮಯ್ಯನವರ ಮುಖ ನೋಡ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ 136 ಸೀಟ್ ಕೊಟ್ಟಿದ್ದಾರೆ ವಿನಃ ಇನ್ಯಾವುದೇ ಮಹಾನ್ ನಾಯಕರನ್ನ ನೋಡಿ ಅಲ್ಲ. ಹಾಗಾಗಿ ಖಂಡಿತ ನುಚ್ಚು ನೂರು ಆಗ್ತವೆ, 7 ಹೆಸರಿಲ್ದಾಗ ಆಗ್ತವೆ. ಅದು ಸ್ಪಷ್ಟ. ಇದು ನಾನು ಹೇಳ್ತಾ ಇದ್ರೆ ನಾನೇ ಬಹಳ ದೊಡ್ಡ ರಾಜಕಾರಣಿ ಅಂತ ಹೇಳ್ತಾ ಇಲ್ಲ, ನಾನು ಸಾರ್ವಜನಿಕರ ಜೀವನದಲ್ಲಿ ಇದ್ದೀನಿ. ಪ್ರತಿಯೊಬ್ಬ ಜನರ ಭಾವನೆಗಳಂಗಿದೆ. ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷದ ದೈತ್ಯ ಶಕ್ತಿ. ಯಾವ ಕಾರಣ ಸ್ವಾಮಿ ಹೇಳಿ, ಕಾರಣ ಕೊಡಿ. ಇನ್ನು ಗ್ಯಾರಂಟಿಗಳ ಸಮರ್ಪಕವಾಗಿ ರಾಜ್ಯಕ್ಕೆ ಅನುಷ್ಠಾನ ಮಾಡಿಕೊಟ್ರೆ ಅದಕ್ಕೆ ರಾಜೀನಾಮೆ ಕೇಳ್ತಾ ಇದ್ರೆ ನೀವು, ಅಥವಾ ಶ್ರಮಿಕರು, ಶೋಷಿತರು, ನಿರ್ಗತಿಕರನ್ನ ಪರವಾಗಿ ನಿಂತ್ಕೊತಾರಲ್ಲ ಅದಕ್ಕೆ ನೀವು ರಾಜೀನಾಮೆ ಕೇಳ್ತಾ ಇದ್ದೀರಾ? ಅಥವಾ ಸರ್ ಈಗ ದಲಿತ ಸಮುದಾಯಗಳಿಗೆ ಹೊಸ ಒಳ ಮೀಸಲಾತಿಗಳನ್ನು ನೀಡಿ ಅವರುಗಳನ್ನ ಸಾಮಾಜಿಕರನ್ನ ಮುಂಚೂಣಿಗೆ ತರಲ್ಲ ತಂದುಬಿಟ್ಟು ನಮ್ಮ ಮೇಲ್ವರ್ಗದವ್ರಿಗೆ ಸಮಸ್ಯೆ ಆಯ್ತು ಅನ್ನೋ ಒಂದು ಕಾರಣಕ್ಕೆ ರಾಜೀನಾಮೆ ಕೇಳ್ತಾ ಇದ್ದೀರಾ? ಅಥವಾ ಹಿಂದುಳಿದ ವರ್ಗದವರು ಹಿಂದುಳಿದ ಜನ ಅತ್ಯಂತ ಶಕ್ತಿಶಾಲಿಯಾಗಿದ್ದಾರೆ, ಅವ್ರಿಗೆ ಅವರ ಜಾತಿಗಳಲ್ಲಿ ಇಷ್ಟು ಸಂಖ್ಯೆ ಇದೆ, ಇಷ್ಟು ವಿದ್ಯಾವಂತರಿದ್ದಾರೆ ಅಂತ ತೋರಿಸ್ಬಿಟ್ರೆ ನಮ್ಮ ಬಣ್ಣ ಬಯಲಾಗುತ್ತೆ ಅನ್ನೋ ಕಾರಣದಿಂದ ರಾಜೀನಾಮೆ ಕೇಳ್ತಿದ್ದೀರಾ? ಹೇಳಿ ಕಾರಣ ಕೊಡಿ, ಸ್ಪಷ್ಟವಾದ ಕಾರಣ. ರಾಜ್ಯದ ಜನತೆ ಮುಂದೆ ಬಿಚ್ಚಿಡಿ. ನಿಮ್ಮಲ್ಲಿ ನೋಡ್ಬಿಟ್ಟು ನೀವು ತೀರ್ಮಾನ ಮಾಡೋಕ್ಕೆ ಕಾಂಗ್ರೆಸ್ ಪಕ್ಷ ಯಾವುದು ಹೈಕಮಾಂಡ್ ಪಕ್ಷ ಆಗಿರ್ಬೋದು, ಇಲ್ಲ ಅಂತ ನಾನು ಹೇಳಕ್ಕೆ ಬರಲ್ಲ. ನೀವು ಎಲ್ಲೋ ಕೂತ್ಕೊಂಡು ತೀರ್ಮಾನ ಮಾಡಲ್ಲ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಯ್ತಾರೆ, 5 ವರ್ಷ ಇರ್ತಾರೆ, ಒಂದೇ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿರೋದು. ಅಷ್ಟು ಸುಲಭದ ವಿಚಾರ ಅಲ್ಲ. ಅದರಿಂದ ಇದು ಅತ್ಯಂತ ಸೂಕ್ಷ್ಮವಾದ ವಿಚಾರ. ಇಡೀ ರಾಜ್ಯ ದಂಗೆ ಹೇಳುತ್ತೆ ಅಂತಂದರೆ ರಕ್ತಕ್ರಾಂತಿ ಅಲ್ಲ, ಮತಕ್ರಾಂತಿಯ ಮುಖಾಂತರ ಕಾಂಗ್ರೆಸ್ ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ಮುಂದಿನ ಚುನಾವಣೆಗಳಲ್ಲಿ ತಕ್ಕ ಪಾಠವನ್ನು ಉತ್ತರ ಕೊಟ್ಟೇ ಕೊಡ್ತಾರೆ. ಇದು ನನ್ನ ಭಾವನೆ ಅಲ್ಲ. ಪ್ರತಿಯೊಬ್ಬ ನಾಗರಿಕರು, ಪ್ರತಿಯೊಬ್ಬ ಶೋಷಿತರು, ಪ್ರತಿಯೊಬ್ಬ ದಲಿತರು, ಪ್ರತಿಯೊಬ್ಬ ಹಿಂದುಳಿದವರ ನೋವಾಗಿದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಇನ್ನೂ ಸಮಯಾವಕಾಶ ಇದೆ. ದಯಮಾಡಿ ಮಾಧ್ಯಮದ ಮುಖಾಂತರ ಕೇಳ್ಕೊತಾ ಇದ್ದೀನಿ, ಮತ್ತೊಮ್ಮೆ ಪರಿಶೀಲನೆ ಮಾಡಿ ಮುತ್ಸದ್ದಿ ರಾಜಕಾರಣಿಯನ್ನು ಗೌರವಯುತವಾಗಿ ನಡೆಸ್ಕೊಂಡು ಈ ಹಿಂದೆ ಒಂದು ಸಣ್ಣ ಉದಾಹರಣೆ ಹೇಳಕ್ಕೆ ಬಯಸ್ತೀನಿ. ಇದೇ 2018 ಯಡಿಯೂರಪ್ಪನವ್ರನ್ನ ಕಣ್ಣೀರು ಹಾಕ್ಸಿ ರಾಜೀನಾಮೆ ಪಡ್ಕೊಂಡ BJP ಪಕ್ಷ ಅನುಭವಿಸ್ತಲ್ಲ ನೋವು, ಅದು ರಿಪೀಟ್ ಆಗುತ್ತೆ. ಯಾವ ಪಕ್ಷಕ್ಕೆ? ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಯಡಿಯೂರಪ್ಪನವ್ರನ್ನ ಇಳಿಸಿ BJP ಉಣ್ತಲ್ಲ ಹಬ್ಬದ ಊಟ, ಅದೇ ಹಬ್ಬದ ಊಟನ ಕಾಂಗ್ರೆಸ್ ಪಕ್ಷ ಉಣ್ಬೇಕಾದ್ರೆ ಸಿದ್ದರಾಮಯ್ಯನವ್ರು ಏನಾರು ಅಧಿಕಾರ ನಿಲ್ಲಿಸಿದ್ರೆ ದಯಮಾಡಿ ಪರಿಶೀಲನೆ ಮಾಡಿ ಸಿದ್ದರಾಮಯ್ಯನವರ 28 ತನಕ ಮುಂದುವರಿಸಿ, ಮುಂದಿನ ಅವರ ನೇತೃತ್ವದ ಚುನಾವಣೆ ಎದುರಿಸಿ ಯಾರು ಬೇಕಾದ್ರೂ ಮುಖ್ಯಮಂತ್ರಿ ಆಗಿ ನಾವು ಸಂಪೂರ್ಣ ಸಹಕಾರ ಮಾಡ್ತೀವಿ. ಧನ್ಯವಾದಗಳು. ಎಂ ಮಹೇಶ್ ಹಳೇಪುರ, ರಾಜ್ಯಾಧ್ಯಕ್ಷರು ಅಹಿಂದ ಯುವ ಘಟಕ.